ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಸುರಕ್ಷಿತ ಮತ್ತು ಸಿಹಿ ಕ್ಷಣಗಳಿಂದ ತುಂಬಿರುವ ದೀಪಾವಳಿ ನಿಮ್ಮದಾಗಲಿ. ದೀಪಾವಳಿಯ ಸಂಭ್ರಮದಲ್ಲಿ ನಿಮ್ಮೆಲ್ಲ ಕನಸುಗಳು ನನಸಾಗಲಿ. K2 ಕನ್ನಡ ವೀಕ್ಷಕರಿಗೆ ಹಾಗೂ ಸಮಸ್ತ ನಾಡಿನ ಜನರಿಗೆ ಬೆಳಕಿನ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು K2 ಕನ್ನಡ ಸಂಪಾದಕರು, ವರದಿಗಾರರು ಹಾಗೂ ಸಿಬ್ಬಂದಿಗಳು. ದೀಪಾವಳಿ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ದೀಪಾವಳಿ ಹಬ್ಬ ನಮ್ಮಲ್ಲಿರುವ ಎಲ್ಲಾ ಕಷ್ಟಗಳನ್ನ ದೂರ ಮಾಡಿ ಸುಖ, ಶಾಂತಿ, ಸಮೃದ್ಧಿ ಕರುಣಿಸಲಿ. ದೀಪದಿಂದ ದೀಪ ಹಚ್ಚುವಂತೆ ಪ್ರತಿಯೊಬ್ಬರೂ ಪ್ರೀತಿಯಿಂದ ಪ್ರೀತಿ ಗಳಿಸಲು ಸೌಹಾರ್ದತೆಯೊಂದಿಗೆ ಆಚರಿಸುವ ಈ ದೀಪಾವಳಿ ನಮ್ಮೆಲ್ಲರಿಗೂ ಬೆಳಕಾಗಲಿ. ಮಾಲಿನ್ಯ ಮಾಡುವ ಹಾಗೂ ಅಪಾಯಕಾರಿಯ ಪಟಾಕಿಗಳಿಂದ ದೂರವಿರಿ. ಮಣ್ಣಿನ ಹಣತೆಯ ಬೆಳಗೋಣ, ಹಸಿರು ಪಟಾಕಿ ಸಿಡಿಸೋಣ. ಮತ್ತೊಮ್ಮೆ ಎಲ್ಲರಿಗೂ ದೀಪಾವಳಿಯ ಶುಭಾಶಯಗಳು. ಶುಭ ಕೋರುವವರು ಸನ್ಮಾನ್ಯ ಶ್ರೀ NS ಬೋಸರಾಜು, ಮಾನ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಇಲಾಖೆ ಸಚಿವರು, ಕರ್ನಾಟಕ ಸರ್ಕಾರ, ಹಾಗೂ ಶ್ರೀ ರವಿ ಬೋಸರಾಜು, ಹಿಂದುಳಿದ ವರ್ಗಗಳ ನಾಯಕರು, ರಾಜ್ಯ ಕಾಂಗ್ರೆಸ್ ಯುವ ಮುಖಂಡರು, ರಾಯಚೂರು. ದೀಪಾವಳಿ ಸುರಕ್ಷಿತ ಮತ್ತು ಸಿಹಿ ಕ್ಷಣಗಳಿಂದ ತುಂಬಿರುವ ದೀಪಾವಳಿ ನಿಮ್ಮದಾಗಲಿ. ದೀಪಾವಳಿ ಹಬ್ಬದ ಶುಭಾಶಯಗಳು. ಶುಭ ಕೋರುವವರು ಡಾಕ್ಟರ್ ನಾಗರಾಜ್ ಬಾಲ್ಕಿ ಹಾಗೂ ಡಾಕ್ಟರ್ ಪ್ರಿಯಾ ಕೆ ಬಾಲ್ಕಿ. ಡಾಕ್ಟರ್ ಬಾಲ್ಕಿ ಆಸ್ಪತ್ರೆ, ಹಳೆ ಧನವಂತ್ರಿ ಆಸ್ಪತ್ರೆ ಬಿಲ್ಡಿಂಗ್, ಸ್ವಾಗತ್ ಗಾರ್ಡನ್ ಎದುರುಗಡೆ, ಗೋಶಾಲ ರಸ್ತೆ, ರಾಯಚೂರು. ದೀಪಾವಳಿ ರಾಯಚೂರು ನಗರದ ಮಹಾಬಳೇಶ್ವರ ವೃತ್ತ, ಪಟೇಲ್ ರೋಡ್, ತೀನ್ ಕಂದಿಲ್, ಸರಫ್ ಬಜಾರ್ ಸೇರಿ ಪ್ರಮುಖ ರಸ್ತೆಗಳು ಇಂದು ಸಾಕಷ್ಟು ವಾಹನಗಳಿಂದ ಕೂಡಿದ್ದ ಕಾರಣ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ದೀಪಾವಳಿ ಹಬ್ಬದ ಹಿನ್ನೆಲೆಯಲ್ಲಿ ಸಾಮಗ್ರಿಗಳ ಖರೀದಿಗಾಗಿ ಜನ ಸಾಕಷ್ಟು ರೀತಿಯಲ್ಲಿ ಆಗಮಿಸಿದ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಈ ವೇಳೆ ಅಲ್ಲಿಯೇ ಇದ್ದ ಟ್ರಾಫಿಕ್ ಪೊಲೀಸರು ಯಾವುದೇ ರೀತಿ ಗೊಂದಲವಾಗದಂತೆ, ವಾಹನ ಸವಾರರಿಗೆ ಕಿರಿಕಿರಿಯಾಗದಂತೆ ಸಾಕಷ್ಟು ಉತ್ತಮ ರೀತಿಯಲ್ಲಿ ಟ್ರಾಫಿಕ್ ನಿವಾರಣೆ ಮಾಡುತ್ತಾ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು. ಸಾಲು ರಜೆಗಳ ಹಿನ್ನೆಲೆಯಲ್ಲಿ ಸಾರಿಗೆ ಬಸ್ಸುಗಳ ಓಡಾಟ ಕಡಿಮೆಯಾಗಿದ್ದು, ಸಿರುವಾರ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರು ಬಸ್ಸಿಗಾಗಿ ಕಾದು ಸುಸ್ತಾದ ಘಟನೆ ಜರುಗಿದೆ. ರಾಯಚೂರು ಲಿಂಗಸ್ಗೂರು ಮಧ್ಯೆ ಬರುವಂತಹ ಸಿರುವಾರ ಪಟ್ಟಣದಲ್ಲಿ ಬಸ್ಗಳು ಇಲ್ಲದೆ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರು ಕಾದು ಸುಸ್ತಾದ ಘಟನೆ ಜರುಗಿದೆ. ದೀಪಾವಳಿ ಹಬ್ಬದ ಸಾಲು ರಜೆಗಳ ಹಿನ್ನೆಲೆಯಲ್ಲಿ ಪ್ರಯಾಣಿಕರ ಓಡಾಟ ಕಡಿಮೆ ಇರುತ್ತದೆ ಎಂದು ಸಾರಿಗೆ ಬಸ್ಸುಗಳ ಓಡಾಟದ ಸಂಖ್ಯೆಯೂ ತಗ್ಗಿದೆ. ಇದರಿಂದ ಆಗಾಗ ಬರುವ ಬಸ್ಸುಗಳಲ್ಲಿ ಜನವಿಧಿ ಇಲ್ಲದೆ, ಸೀಟ್ ಇಲ್ಲದಿದ್ದರೂ ಹಿಂದೆ ಪ್ರಯಾಣ ಮಾಡುವ ಪರಿಸ್ಥಿತಿ ಎದುರಾಗಿತ್ತು. ದೀಪಾವಳಿ, ನರಕ ಚತುರ್ಥಿ, ಬಲಿಪಾಡ್ಯಮಿ ಹಬ್ಬಗಳ ಹಿನ್ನೆಲೆಯಲ್ಲಿ ಹಬ್ಬದ ಸಿದ್ಧತೆ ಜೋರಾಗಿ ನಡೆಯುತ್ತಿದ್ದು, ಲಕ್ಷ್ಮೀ ಪೂಜೆಗೆ ಬೇಕಾಗಿರುವ ಸಾಮಗ್ರಿಗಳನ್ನು ಖರೀದಿಸಲು ನಗರವಾಸಿಗಳು ಮಾರುಕಟ್ಟೆಗೆ ಆಗಮಿಸಿದ್ದಾರೆ. ಮಾರುಕಟ್ಟೆಯಲ್ಲಿ ಕುಂಬಳಕಾಯಿ, ಬಾಳೆಗಿಡ, ಚೆಂಡು ಹೂವಿನ ಗಿಡ ಸೇರಿದಂತೆ ವಿವಿಧ ಹಣ್ಣು ಹಂಪಲಗಳನ್ನು ಖರೀದಿಸುವಲ್ಲಿ ಮಗ್ನರಾಗಿದ್ದಾರೆ.
ಮಳೆ ಹಿನ್ನೆಲೆ ಬೆಳೆ ನಾಶವಾಗಿರುವ ಹಿನ್ನೆಲೆಯಲ್ಲಿ ಬೆಳೆಯು ಗಗನಕ್ಕೇರಿದೆ. ಗಗನಕ್ಕೇರಿದ ಬೆಳೆಯನ್ನು ಲೆಕ್ಕಿಸದೆ ಗ್ರಾಹಕರು ಪೂಜೆಗಾಗಿ ಮಾರುಕಟ್ಟೆಯಲ್ಲಿ ಖರೀದಿಗೆ ನಿಂತಿದ್ದಾರೆ. ಟಿವಿ ಅಮ್ಮ ಟಿವಿ ಚಾನಲ್ ಅಲ್ಲ ಸುಮ್ಮನೆ ತಗೋಕ ಯೂಟ್ಯೂಬ್ ಚಾನಲ್ ಹೆಂಗ್ ನಡ್ದ ಅಣ್ಣ ವ್ಯಾಪಾರ? ದೀಪಾವಳಿ ಹಬ್ಬದ ಶುಭಾಶಯಗಳು. ನಾವ್ ಹೇಳಿದಷ್ಟೇ ಎಷ್ಟಾಗದಷ್ಟು ಈ ಲೋಕಲ್ ಪರ್ಚೇಸ್ ಮಾಡಿ. ಮತ್ತು ಈ ಹಬ್ಬ ನೀವು ಗ್ರೀನರಿ ಎಲ್ಲ ಪಟಾಕಿಸಿ ಹೊಡಿ ಅಂತ ಹೇಳ್ತಾ ಇದೀವಿ. ಎಲ್ಲರಿಗೆ ದೀಪಾವಳಿ ಶುಭಾಶಯಗಳು. ಈಗ ನಾವು ಮಾರ್ಕೆಟ್ ಬಂದಿದೀವಿ. ಈ ಎಲ್ಲಾ ಬೆಲೆಗಳು ಎಲ್ಲ ಕಡಿಮೆ ಇದೆ. ನಾವ್ ಹೇಳಿದಷ್ಟೇ ನೀವೆಲ್ಲರೂ ಇಲ್ಲೇ ಬಂದ್ ತಗೊಳ್ಳಿ. ಈ ಮಾರ್ಕೆಟ್ ಬಂದೇ ತಗೊಳ್ಳಿ. ಇವ್ರದನ್ನ ವ್ಯಾಪಾರ ಆಗ್ಬೇಕು. ವರ್ಷಕ್ಕೆ ಒಂದ್ಸರಿ ಬರ್ತಾರೆ ಇವ್ರದನ್ನ ವ್ಯಾಪಾರ ಆಗ್ಬೇಕು. ಇವ್ರದ್ದು ಮನೆ ನಡ್ಬೇಕು. ಇವ್ರದನ್ನ ಹಬ್ಬ ಒಳ್ಳೇದಾಗ್ಬೇಕು. ಥ್ಯಾಂಕ್ ಯು. ಪೊಲೀಸ್ ಇಲಾಖೆಯಿಂದ ತಡವಾಗಿ ಅನುಮತಿ ದೊರೆತಿದ್ದರಿಂದ ಶನಿವಾರ ಸಂಜೆ ಬಸವೇಶ್ವರ ವೃತ್ತದ ಸಮೀಪ ವಾಲ್ಕಟ್ ಮೈದಾನದಲ್ಲಿ ಪಟಾಕಿ ಮಾರಾಟ ಮಳಿಗೆಗಳು ಕಾರ್ಯ ಆರಂಭ ಮಾಡಿವೆ. ಅನೇಕ ಕುಟುಂಬಗಳು ಮಕ್ಕಳೊಂದಿಗೆ ವಾಲ್ಕಟ್ ಮೈದಾನ ಆಗಮಿಸಿ ಮಳಿಗೆಗಳಿಗೆ ಭೇಟಿ ಕೊಟ್ಟು ಹೊಸ ಪಟಾಕಿಗಳ ಬಗ್ಗೆ ಕೇಳಿ ತಿಳಿದುಕೊಂಡರು. ತಮಗೆ ಇಷ್ಟವಾದ ಪಟಾಕಿಗಳನ್ನು ಕೊಂಡೊಯ್ದರು. ಪಟಾಕಿ ಅಂಗಡಿಗಳ ಮಾಲೀಕರು ಹಸಿರು ಪಟಾಕಿಗಳನ್ನು ಪರಿಚಯಿಸಿದರು. ಯುವಕರು ಹೆಚ್ಚು ಶಬ್ದ ಮಾಡುವ ಪಟಾಕಿಗಳನ್ನೇ ಕೇಳಿ ಖರೀದಿಸಿದರು.